ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೊಂದು ಕುಕ್ವೇರ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನನ್ನ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕುಕ್ವೇರ್ ಕಲೆಕ್ಷನ್ ಟ್ರೈಪ್ಲೈ ಕಡಾಯಿ ಕಲೆಕ್ಷನ್ ನಿಮಗೆ ತೋರಿಸೋಣ ಅಂತ ಈ ವಿಡಿಯೋಲ್ಲಿ ಬಂದಿದ್ದೀನಿ. ಈ ವಿಡಿಯೋ ಅಡುಗೆ ಮಾಡೋರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಅವರೂ ಯಾವುದೋ ಒಂದು ಟ್ರೈಪ್ಲೈ ಕಡಾಯಿ ತೊಗೋಬೇಕಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸೊ ಈ ವಿಡಿಯೋ ನೋಡಿದ್ರೆ ಅವ್ರು ಸ್ವಲ್ಪ ಐಡಿಯಾ ಬರುತ್ತೆ. ಸೊ ಮೊದಲನೇದಾಗಿ ಇದೊಂದು ಟ್ರೈಪ್ಲೈ ಕಡಾಯಿ ಪಿಜನ್ ಬ್ರ್ಯಾಂಡ್. ಇದು ನೋಡಿ, ಇದು 22 ಸೆಂಟಿಮೀಟರ್ಸ್ ಡಯಾಮೀಟರ್ ಇರೋ ಕಡಾಯಿ. ಆಮೇಲೆ ಡೆಪ್ತ್ ಇದೆ ಇದರಲ್ಲಿ ತುಂಬ. ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ, ಥಿಕ್ನೆಸ್ಸು ಚೆನ್ನಾಗಿದೆ. ಆಮೇಲೆ ಹ್ಯಾಂಡಲ್ಸ್ ನೋಡಿದ್ರೆ ರಿವರ್ಟೆಡ್ ಹ್ಯಾಂಡಲ್ಸ್, ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಈ ಥರ ಕಡಾಯಿ ಯಾಕೆ ಇಷ್ಟು ಕಡಾಯಿ ತಗೊಂಡಿದ್ದೀನಿ ಅಂತ ಅಂದ್ಕೊಳ್ತೀರಾ? ಸೊ ನಾನ್ ವೆಜ್ ಮಾಡೋಕ್ಕೆ, ವೆಜ್ ಮಾಡೋಕ್ಕೆ ಬೇರೆ ಬೇರೆ ಕಡಾಯಿ ಬೇಕಲ್ಲ, ಅದಕ್ಕೆ ಈ ಥರ ಕಡಾಯಿಸ್ ತೊಗೊಂಡಿದ್ದೀವಿ. ಚಿಕ್ಕ ಕಡಾಯಿಸು ನಮಗೆ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಕುಕ್ ಮಾಡಬೇಕಂದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇವಾಗ ಇಬ್ಬರಿಗೆ ನಾವು ಅಡುಗೆ ಮಾಡಬೇಕಂದ್ರೆ ದೊಡ್ಡ ಕಡಾಯಿ ನಮಗೆ ಯೂಸ್ ಆಗಲ್ಲ, ಅದಕ್ಕೆ ಚಿಕ್ಕ ಕಡಾಯಿ ಬೇಕು. ಇದು ನೋಡಿ, ಇನ್ನೊಂದು ಕಡಾಯಿ ಬಟರ್ಫ್ಲೈ ಅವ್ರ ಕಡೆಯಿಂದ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ನೋಡಿ. ಇದಕ್ಕೆ ಲಿಡ್ ಬರುತ್ತೆ. ಇದು ಡಯಾಮೀಟರ್ 24 ಸೆಂಟಿಮೀಟರ್ಸ್ ಅಗಲ ಇದೆ. ಡೆಪ್ತು ತುಂಬ ಚೆನ್ನಾಗಿದೆ. ಇದು 4 ಜನರಿಗೆ ಅಡುಗೆ ಮಾಡೋಕ್ಕೆ ಕರೆಕ್ಟಾಗಿರುತ್ತೆ. ಇದರಲ್ಲಿ ನಾವು ತುಂಬ ಕುಕ್ ಮಾಡ್ಕೋಬೋದು. ಬೇಳೆ ಸಾರು, ವೆಜಿಟೇಬಲ್ ಕರೀಸ್ ಆ ಥರ ಇದರಲ್ಲಿ ಕುಕ್ ಮಾಡ್ಕೋಬೋದು. ನಾನ್ ವೆಜ್ ಕುಕ್ ಮಾಡ್ಕೋಬೋದು. ಆಮೇಲೆ ಇದರ ಡಯಾಮೀಟರ್ ಚೆಕ್ ಮಾಡಿಬಿಡೋಣ, ನಿಮಗೆ ತೋರಿಸ್ತಾ ಇದ್ದೀನಿ. ಆಮೇಲೆ ಇಲ್ಲಿರೋ ಎಲ್ಲ ಟ್ರೈಪ್ಲೈ ಕಡಾಯಿಸ್ ಬಂದ್ಬಿಟ್ಟು ಇಂಡಕ್ಷನ್ ಫ್ರೆಂಡ್ಲಿ. ಇಲ್ಲಿ ನೋಡಿ, 24 ಸೆಂಟಿಮೀಟರ್ಸ್ ಡಯಾ ತೋರಿಸ್ತಾ ಇದೆ. ಇನ್ಸೈಡ್ ಡಯಾಮೀಟರ್. ಸೊ ಇದು ಬಂದ್ಬಿಟ್ಟು ಬಟರ್ಫ್ಲೈ ಕಡೆಯಿಂದ ನನಗೆ ಆಫರಲ್ಲಿ ಸಿಕ್ಕಿತ್ತು. ಇಲ್ಲಿರೋ ಎಲ್ಲ ಕಡಾಯಿಗಳು ಆಫರಲ್ಲೇ ತೊಗೊಂಡಿರೋದು. ಇದು ನನಗೆ ಒಳ್ಳೆ ರೇಟಲ್ಲಿ ಸಿಕ್ತು, 1300 ಆ ಥರ. ಇದು ನೋಡಿ, ಸ್ವಲ್ಪ ಹೆವಿ ಆಗಿರೋ ಕಡಾಯಿ, ವಿನೋದ್ ಅವ್ರ ಕಡೆಯಿಂದ. ವಿನೋದ್ ಬ್ರ್ಯಾಂಡ್ ಕಡಾಯಿ ಇದು ಬಂದ್ಬಿಟ್ಟು 28 ಸೆಂಟಿಮೀಟರ್ಸ್ ಅಗಲ ಇರುತ್ತೆ. ಇದು ಸ್ವಲ್ಪ ಡೆಪ್ತ್ ಕಮ್ಮಿ ಇದೆ. ಇದು ಬಂದ್ಬಿಟ್ಟು ನಾವು ಎಲ್ಲ ಥರ ಅಡುಗೆ ಮಾಡೋಕ್ಕೂ ಯೂಸ್ ಮಾಡ್ಕೋಬೋದು. ಥಿಕ್ನೆಸ್ ನೋಡಿ, ಥಿಕ್ನೆಸ್ಸು ತುಂಬ ಚೆನ್ನಾಗಿದೆ. ಆಮೇಲೆ ವಿನೋದ್ ಬ್ರ್ಯಾಂಡ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಒಂದು 500 ರೂಪಾಯಿ ಜಾಸ್ತಿ ಇರ್ಬೋದು. ಇದೂ ನನಗೆ ಡಿಸ್ಕೌಂಟ್ ಪ್ರೈಸಲ್ಲೇ ಸಿಕ್ತು. ಇದು ಬಂದ್ಬಿಟ್ಟು ಇಲ್ಲೇ ಯಾವುದೋ ಸ್ಟೀಲ್ ಅಂಗಡಿಯಲ್ಲಿ ತೊಗೊಂಡಿದ್ದೆ. ಹಳೆ ಪಾತ್ರೆ ಯಾವುದಾದ್ರೂ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ನು ತೊಗೊಂಡಿದ್ದೆ. ಸೊ ಸ್ವಲ್ಪ ಕಮ್ಮಿ ರೇಟ್ಗೆ ಸಿಕ್ತು. ವಿನೋದ್ ಅವ್ರದ್ದು ಬ್ರ್ಯಾಂಡ್ ಅಂದರೆ ಸ್ವಲ್ಪ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ತುಂಬ ಹೆವಿಯಾಗಿದೆ ಇದು ಕಡಾಯಿ. ಎಲ್ಲ ರಿವರ್ಟೆಡ್ ಹ್ಯಾಂಡಲ್ಸು, ಲಿಡ್ಡು ಸಿಗುತ್ತೆ, ವಿತ್ ಲಿಡ್ ಬರುತ್ತಿದ್ದು ನೋಡಿ. ತುಂಬ ಹೆವಿ ಇದೆ. ಇದು ಡೀಪ್ ಫ್ರೈ ಪ್ಯಾನ್, ಪ್ರಭಾ ಬ್ರ್ಯಾಂಡ್ ಅವ್ರದ್ದು ಇದು ಡೀಪ್ ಫ್ರೈ ಪ್ಯಾನ್. ಇದು ನೋಡಿ, ಹುಕ್ ಮಾಡೋಕ್ಕೆ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ ಹ್ಯಾಂಡ್ಲಲ್ಲಿ. ಆಮೇಲೆ ಇದನ್ನು ಲಿಡ್ ಜೊತೆಗೆ ಬರುತ್ತೆ. ಎಲ್ಲ ರಿವರ್ಟೆಡ್ ಹ್ಯಾಂಡಲ್ಸ್. ಇದು 26 ಸೆಂಟಿಮೀಟರ್ಸ್ ಅಗಲ ಇದೆ. ಇದು ಬಂದ್ಬಿಟ್ಟು ಎಲ್ಲ ಥರ ಫ್ರೈಸ್ ಮಾಡ್ಕೋಬೋದು. ಫಿಶ್ ಫ್ರೈ,
ವೆಜಿಟೇಬಲ್ ಫ್ರೈ ಎಲ್ಲ ಥರ ಫ್ರೈಸು ಇಲ್ಲ ವೆಜಿಟೇಬಲ್ ಕರೀಸ್ ಮಾಡ್ಕೋಬೋದು. ಕ್ವಾಲಿಟಿ ಇದ್ರದ್ದು ತುಂಬ ಚೆನ್ನಾಗಿದೆ. ಇದು ನೋಡಿ 26 ಸೆಂಟಿಮೀಟರ್ಸ್. ಟ್ವೆಂಟಿ ಸಿಕ್ಸ್ಗಿಂತ ಸ್ವಲ್ಪ ಜಾಸ್ತಿ ತೋರಿಸ್ತದೆ, ಬಟ್ ಆದ್ರೂ ಇದು 26 ಸೆಂಟಿಮೀಟರ್ಸ್ ಅಂತ ಆ ಬಾಕ್ಸ್ ಮೇಲೆ ಬರೆದಿತ್ತು. ಆಮೇಲೆ ಇದು ಇನ್ನೊಂದು ಡೀಪ್ ಫ್ರೈ ಪ್ಯಾನ್ ಸುಮಿತ್ ಕಡೆ ಅವರಿಂದ, ಸುಮಿತ್ ಬ್ರ್ಯಾಂಡ್. ಸುಮಿತ್ ಬ್ರ್ಯಾಂಡ್ದು ಇದು ನನಗೆ ಅಮೆಝಾನಲ್ಲಿ ಸಿಕ್ಕಿತ್ತು ಒಳ್ಳೆ ಪ್ರೈಸ್ಗೆ. ಇದೂ 1200 ಅಲ್ಲ 300 ಆ ಥರ ಸಿಕ್ಕಿತ್ತು ಅಮೆಝಾನ್ ಪ್ರೈಮ್ ಸೇಲಲ್ಲಿ. ಆದರೆ ಇದಕ್ಕೆ ಲಿಡ್ ಸಿಗಲಿಲ್ಲ. ಬಟ್ ಥಿಕ್ನೆಸ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಎಲ್ಲ ರಿವರ್ಟೆಡ್ ಹ್ಯಾಂಡಲ್ಸ್. ಇದು ನೋಡಿ 24 ಸೆಂಟಿಮೀಟರ್ಸ್ ಇದನ್ನು. ಸೊ ಎಲ್ಲ ಇಂಡಕ್ಷನ್ ಫ್ರೆಂಡ್ಲಿನೇ, ಎಲ್ಲ ಟ್ರೈಪ್ಲೈ ಮೆಟೀರಿಯಲ್ಲು. ಒಳ್ಳೆ ಫುಡ್ ಗ್ರೇಡ್ ಮೆಟೀರಿಯಲ್ ಯೂಸ್ ಮಾಡಿದ್ದಾರೆ, ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಇದು ಬಂದ್ಬಿಟ್ಟು ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್. ಇದು ಟ್ರೈಪ್ಲೈ ಅಲ್ಲ, ಪ್ಯೂರ್ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ. ಥಿಕ್ನೆಸ್ ತುಂಬ ಚೆನ್ನಾಗಿದೆ ಇದು. ಇದಕ್ಕೂ ಹ್ಯಾಂಡಲ್ಸ್ ರಿವರ್ಟೆಡ್ ಆಗಿದೆ. ಆಮೇಲೆ ಒಳ್ಳೆ ಡೆಪ್ತ್ ಇದೆ ಇದು. ಇದು ಎಲ್ಲ ಡೀಪ್ ಫ್ರೈ ಮಾಡೋಕ್ಕೆ ಎಣ್ಣೆಯಲ್ಲಿ ಎಲ್ಲ ಥರ ಡೀಪ್ ಫ್ರೈ ಐಟಮ್ಸು, ಪೂರಿ, ಪಕೋಡ, ಬಜ್ಜಿ, ಹಪ್ಳ, ಈ ಥರ ಡೀಪ್ ಫ್ರೈ, ನಾನ್ ವೆಜ್ ಡೀಪ್ ಫ್ರೈ ಮಾಡೋಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಅದಕ್ಕೆ ಈ ಕಡಾಯಿ ತೊಗೊಂಡಿರೋದು. ಇದನ್ನು ಅಷ್ಟೇ 22 ಸೆಂಟಿಮೀಟರ್ಸ್ ಅಂತ ಅನ್ಸುತ್ತೆ. 22 ಸೆಂಟಿಮೀಟರ್ಸ್ ಅಗಲ. ಬಿಜಿನವ್ರ ಕಡೆಯಿಂದ ಇದನ್ನು ಡಿಸ್ಕೌಂಟ್ ಪ್ರೈಸಲ್ಲೇ ಸಿಕ್ಕಿತ್ತು. ಆಮೇಲೆ ಹಳೆ ಪಾತ್ರೆ ಇದ್ದರೆ ಅದನ್ನು ಎಕ್ಸ್ಚೇಂಜ್ ಮಾಡಿ ತೊಗೊಂಡಿರೋದು ಇದು. ಸೊ ವೀಕ್ಷಕರೇ, ಇದು ನನ್ನ ಟ್ರೈಪ್ಲೈ ಸ್ಟೇನ್ಲೆಸ್ ಸ್ಟೀಲ್ ಕಡಾಯಿ ಕಲೆಕ್ಷನ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮತ್ತೆ ಇನ್ನೊಂದು ಒಳ್ಳೆ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.